ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡ್ತೀರಾ? ಹೌದು. ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ಈ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದಂತೂ ಮರಿಬೇಡಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟು ಬೇಕು, ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಮಸಾಲೆಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಾನು ಒಂದು 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಡುಗೆಗೆ, ಹಾಗಾಗಿ ಒಣಮೆಣ್ಸಿನ್ಕಾಯಿ, ಒಂದು 4 ಲವಂಗ, ಒಂದು ಇಂಚಷ್ಟು ಚಕ್ಕೆ, ಆ್ಯಂಡ್ ಒಂದು ಉಗುರು ಏನಂತಾರೆ, ನಿಮಗೆ ಶುಂಠಿ ಎಷ್ಟು ಬೇಕು ನಿಮ್ಮ ಅಳತೆಗೆ ಅಷ್ಟು ಶುಂಠಿ, 1 ಇಂಚ್ ಶುಂಠಿ, ಒಂದು 10 ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆ್ಯಂಡ್ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಸೊ ಇದನ್ನೆಲ್ಲ ಹಾಕಿ ಫುಲ್ಲು ಸಾಫ್ಟ್ ಆಗೋ ಥರ ಪೇಸ್ಟ್ ಮಾಡ್ಕೊಬೇಕು, ಆಯಿತಾ. ಫುಲ್ ಎಲ್ಲ ಒಂದೇ ಸಲ ಹಾಕ್ಕೊಡಿ, ಬೇರೆ ಬೇರೆದು ಏನು ಅವಶ್ಯಕತೆ ಇಲ್ಲ. ನಾನಿಲ್ಲಿ ಏನು ಪುದೀನ ಸೊಪ್ಪೇನು ಯೂಸ್ ಮಾಡ್ತಾಯಿಲ್ಲ. ಪುದೀನ ಸೊಪ್ಪು ಇದ್ರೂ ನಡೆಯುತ್ತೆ, ಇಲ್ಲ ಅಂದರೂ ನಡೆಯುತ್ತೆ. ನೀವು ಬೇಕಂದರೆ ಇದಕ್ಕೆ ಪುದೀನ ಸೊಪ್ಪು ಕೂಡ ಆ್ಯಡ್ ಆನ್ ಮಾಡ್ಕೊಬೋದು ರುಬ್ಬಬೇಕಾದ್ರೆ. ಸೊ ನಾನಿಲ್ಲಿ ಪುದೀನ ಸೊಪ್ಪು ನಮ್ಮ ಮನೇಲಿ ಇರಲಿಲ್ಲ ಅಂಥೇಳಿ ನಾನು ಆ್ಯಡ್ ಆನ್ ಮಾಡ್ತಾಯಿಲ್ಲ. ನಿಮ್ಮ ಮನೇಲಿ ಪುದೀನ ಸೊಪ್ಪಿದ್ದರೆ ನೀವು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಏನಾದರೂ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬೇಕು ಅಂತ ಅಂದರೆ ನೀವು ಕಡಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ತೋರಿಸ್ತಿದ್ದೀನಲ್ಲ ಆ ರೀತಿ. ಸೊ ನಾನು ಇಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀವು ಕುಕ್ಕರಲ್ಲಾದರೂ ಮಾಡ್ಬೋದು, ತಪ್ಪಲೆಲ್ಲಾದರೂ ಮಾಡ್ಬೋದು. ಸೊ ಈಸಿಯಾಗಿ ಮಾಡಬೇಕಂದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಾಣಲೆ ಅಂತೀನಿ, ಕುಕ್ಕರ್ ಕೂಡ ಬಿಸಿ ಆಯಿತು. ಬಿಸಿ ಮೀನ್ಸ್ ಏನಾದರೂ ಎಣ್ಣೆ ನೀರಿಗಿರಿದ್ರೆ ಎಲ್ಲ ಹಾವಿ ಆಗಿಬಿಡಲಿ ಅಂತ ನಾನೊಂದು 2 ಮಿನಿಟ್ಸ್ ಬಿಸಿ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಹಾಕ್ತೀನಿ. ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಒಗ್ಗರಣೆಗೆ ಏನೇನು ಬೇಕಂತಂದರೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲಾವ್ ಐಟಮ್ ಮೀನ್ಸ್ ಬೆಳ್ಳುಳ್ಳಿನ ಒಂದು 10 ಇಸ್ಲನ್ನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ ಒಂದು 2ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕ್ಕೊಂಡಿದ್ದೀನಿ 2. ನಾನು ಪಲಾವ್ ಎಲೆ ಜಾಸ್ತಿ ಯೂಸ್ ಮಾಡಲ್ಲ, ಆಯಿತಾ. ಆ ಫ್ಲೇವರ್ ಇಷ್ಟು ಚೆನ್ನಾಗಿರಲ್ಲ, ಒಂಚೂರು ಫ್ಲೇವರ್ ಇದ್ದರೆ ಸಾಕು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ತನಕ ಹುರ್ಕೊಡಿ. ಅದಾದಮೇಲೆ ನೀವು ಚಿಕನ್ನ ಆ್ಯಡ್ ಆನ್ ಮಾಡ್ಕೊಬೇಕು. ಸೊ ಈ ರೀತಿ ಗೋಲ್ಡನ್ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ, ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಆನ್ ಮಾಡ್ಕೊಳ್ಳಿ. ಅರಿಶಿನ ಹಾಕೋದ್ರಿಂದ ಚಿಕನಲ್ಲಿರುವಂಥ ಹೊಲ್ಸ್ ಏನು ಹೊಡೆಯುತ್ತೆ, ಚಿಕನ್ ಹೊಲ್ಸ್ ಹೊಡೆಯುತ್ತಿರುತ್ತಲ್ಲ, ಅದು ಅರಿಶಿನ ಹಾಕಿದ್ರೆ ಹೊಲ್ಸ್ ಏನು ಹೊಡೆಯಲ್ಲ. ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಸಿಗುತ್ತೆ, ಒಂದ್ಸಲ ಕಲರಾಗಿ ಚಿಕನ್ನ ನೋಡ್ಬೋದು. ಆ್ಯಂಡ್ ಅದಾದಮೇಲೆ ಚಿಕನ್ನ ನೀವೇನು ತೊಳೆದು ಎತ್ತಿಟ್ಕೊಂಡಿದ್ರಿ ಆ ಚಿಕನ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ. ಸೊ ಅದನ್ನು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಳ್ಳಿ, 1 ಸ್ಪೂನಷ್ಟು, ಆಯಿತಾ. ನಾನು ತೋರಿಸ್ತಿದ್ದೀನಲ್ಲಿ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ಗೆ ಉಪ್ಪು ಹಿಡಿಬೇಕು. ಸೊ ಈಗಲೇ ಚಿಕನ್ಗೆ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಯುತ್ತೆ, ಆಯಿತಾ. ಟೇಸ್ಟಿಯಾಗಿರುತ್ತೆ ಬಿರಿಯಾನಿ. ಹಾಗಾಗಿ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಸಾಲೆ ಹಾಕಿದ್ಮೇಲೆ ಟೇಸ್ಟ್ ಕರೆಕ್ಟಾಗಿ ಉಪ್ಪು ಹಾಕ್ಕೋಬೇಕು. ಸೊ ಇವಾಗ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಕುದಿಸಿ ಉಪ್ಪಲ್ಲೇ, ಆಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ, ಆಯಿತಾ. ಸೊ ನಾನು ತೋರಿಸ್ತಿದ್ದೀನಿ ನೋಡಿ, ನಿಮಗೆ ಈ ಥರ ಕುದಿಬೇಕು, ಆಯಿತಾ. ಆ ಚಿಕನ್ನು ಅದರಲ್ಲಿರೋ ನೀರಾಂಶ ಎಲ್ಲ ಬಿಡಬೇಕು. ಆಮೇಲೆ ನೀರನ್ನ ಆ್ಯಡ್ ಆನ್ ಮಾಡ್ಕೊಬೇಕು. ಅಲ್ಲಿವರೆಗೂ ಸ್ವಲ್ಪ ಕಾಯಿರಿ, ಒಂದು 2 ಮಿನಿಟ್ಸ್, ಒಂದು 5 ಮಿನಿಟ್ಸ್ ಆದರೂ ಚಿಕನ್ನ ಬೇಯಿಸಬೇಕು, ಆಯಿತಾ. ಉಪ್ಪಲ್ಲಿ ಬೇಯಿಸಬೇಕು. ಆವಾಗಲೇ ಉಪ್ಪು ಮತ್ತು ಅರಿಶಿಣದಲ್ಲಿ ಬೇಯಿಸಬೇಕು. ಆವಾಗಲೇ ಹೊಲ್ಸು ಹೊಡಿತಿರುತ್ತಲ್ವ ಚಿಕನ್ನು, ಅದು ಹೋಗೋದು. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕುಯ್ದು ಇವಾಗಲೇ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಆದಮೇಲೆ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಹುಳಿ ಖಾರ ಎಲ್ಲ ಚೆನ್ನಾಗಿರುತ್ತೆ ಸೊ ತಿನ್ನೋದಕ್ಕೆ. ಸೊ ಟೊಮೊಟೊ ಹಾಕ್ಕೊಂಡಾದ್ಮೇಲೂ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳಿ, ಟೊಮೊಟೊ ಹುಳಿಲೂ ಕೂಡ. ಆವಾಗ ಇನ್ನೂ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದಮೇಲೆ ನೀವು ಮಸಾಲೆನ ಆ್ಯಡ್ ಆನ್ ಮಾಡ್ಕೋಬೋದು. ನಾನು ಆವಾಗಲೇ ತೋರಿಸಿದಂಥ ಮಸಾಲೆನ ಆ್ಯಡ್ ಆನ್ ಮಾಡ್ಕೋಬೋದು ಇವಾಗ. ಸೊ ಅದರಲ್ಲೂ ಮಸಾಲೆಯಲ್ಲೂ ಒಂದು 2 ಮಿನಿಟ್ಸ್ ಫ್ರೈ ಮಾಡಲಿಕ್ಕೆ ಬಿಡಿ, ಆಯಿತಾ. ಸೊ ಅವಾಗೂ ಖಾರ ಕೂಡ ಹಿಡಿಯುತ್ತೆ ಚಿಕನ್ಗೆ.
ಚಿಕನ್ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಚಿಕನ್ಗೆ ಉಪ್ಪು ಬಿಡಿಸಿ ಮಾಡಲ್ಲ. ನನಗೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಇಡ್ಸಾದ್ಮೇಲೆ ನನಗೆ ಮಸಾಲೆ ಹಾಕಿದ್ರೇ ಟೇಸ್ಟಿಯಾಗಿರೋದು. ಹಾಗಾಗಿ ಸೊ ನಾನೇ ಇದೇ ರೀತಿ ಮಾಡೋದು. ಇನ್ನೂ ಒಂದು 2-3 ವೆರೈಟೀಸ್ ಮಾಡ್ತೀನಿ. ಅದು ಗ್ರೀನ್ ಬಿರಿಯಾನಿ. ಸೊ ಇದು ಒಂದು ಮೆಥಡ್ ಬಿರಿಯಾನಿ ಮಾಡೋದು. ಒನ್ ಆಫ್ ಮೈ ಫೇವ್ರೇಟ್ ಆ್ಯಂಡ್ ಪ್ಲೇನ್. ನನಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗಲ್ಲ. ಇವಾಗ ಅವನಿಗೆ ಹಸಿಮೆಣ್ಸಿನ್ಕಾಯಿ ತಿನ್ನಲ್ವಲ್ಲ ನಾನು, ಹಾಗಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಇದ್ರ ಬದಲು ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಆನ್ ಮಾಡ್ಕೋಬೋದು ಖಾರಕ್ಕೆ ತಕ್ಕನಂಗೆ. ಸೊ ಈ ಮಸಾಲೆಯಲ್ಲೂ ಒಂದು 2 ಮಿನಿಟ್ಸ್ ಬೇಯಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕುದೀತಾ ಇದೆ. ಆಮೇಲೆ ನಾನು ನೀರನ್ನ ಆ್ಯಡ್ ಆನ್ ಮಾಡಿಕೊಂಡೆ. ಸೊ ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿನ ತೊಗೋತಾ ಇದ್ದೀನಿ. ಯಾಕಂದರೆ ಇಬ್ಬರೇ ಇರೋದ್ರಿಂದ ನಾನು 1 ಗ್ಲಾಸ್ ಅಕ್ಕಿ ಅಷ್ಟೇ ಸಾಕು ನಮಗೆ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಆ್ಯಡ್ ಆನ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಜಾರಲ್ಲಿ ಇನ್ನೊಂದು ಸ್ವಲ್ಪ ಖಾರ ಇರುತ್ತಲ್ಲ, ಹಾಗಾಗಿ ಇನ್ನೊಂದು ಲೋಟ ನಾನು ಜಾರಲ್ಲೇ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಅದರಲ್ಲಿರೋ ಮಸಾಲೆನ ತೆಗ್ದು ಹಾಕಿದ್ದೀನಿ. ಸೊ ನಿಮಗೂ ಮಸಾಲೆ ವೇಸ್ಟ್ ಆಗಬಾರ್ದು ಅಂದರೆ ಹಾಗೆ ಮಾಡ್ಕೊಳ್ಳಿ, ಆಯಿತಾ. ಸೊ ಇದನ್ನು ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ಸೊ ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡಾದಮೇಲೆ ನಿಮ್ಗೆ ಇವಾಗಲೇ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಏನಿರುತ್ತೆ ಅಂತ. ಉಪ್ಪು ಆ್ಯಡ್ ಆನ್ ಮಾಡ್ಕೊಬೋದು. ಈ ಟೈಮಲ್ಲಿ ಖಾರ ಕೂಡ ಆ್ಯಡ್ ಆನ್ ಮಾಡ್ಕೊಬೋದು. ಖಾರ ಮೀನ್ಸ್ ಮನೇಲಿ ಮಾಡಿರೋ ಖಾರ ಏನಾದರೂ ಕಮ್ಮಿ ಆದರೆ ಮನೇಲಿ ಮಾಡಿರೋ ಖಾರ ಕೂಡ ಆ್ಯಡ್ ಆನ್ ಮಾಡ್ಕೊಬೋದು. ಈ ಥರ ಕುದಿ ಬಂದಮೇಲೆ 1 ಗ್ಲಾಸ್ ಅಕ್ಕಿನ ನಾನು ಮುಂಚೆನೇ ತೊಳೆದು ಎತ್ತಿಟ್ಕೊಂಡಿದ್ದೆ. ಈ ಕುದಿಯೋ ಟೈಮಲ್ಲಿ ನೀವು ಮೊಸರು ಕೂಡ ಆ್ಯಡ್ ಆನ್ ಮಾಡ್ಕೋಬೋದು. ಮೊಸರು ಹಾಕೋದ್ರಿಂದ ಅನ್ನ ಸಾಫ್ಟಾಗಿ ಬೇಯುತ್ತೆ. ಸೊ ನಾನು ಮೊಸರು ತಿನ್ನಲ್ಲ, ಮೊಸರು ಶೀತ ಅಂಥೇಳಿ ನಾನು ಮೊಸರು ತಿನ್ನಲ್ಲ, ಹಾಗಾಗಿ ನಾನು ಆ್ಯಡ್ ಆನ್ ಮಾಡಿಲ್ಲ. ಮುಂಚೆ ನಾನು ಮೊಸರು ಆ್ಯಡ್ ಆನ್ ಮಾಡ್ತಾಯಿದ್ದೆ, ಬಟ್ ಇವಾಗ ಆ್ಯಡ್ ಆನ್ ಮಾಡ್ತಾಯಿಲ್ಲ. ಸೊ ಈ ರೀತಿ ಅಕ್ಕಿನ ಹಾಕಾದ್ಮೇಲೆ ನಿಮಗೆ ಮೊಸರು ಹಾಕಬೇಕಂದ್ರೆ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರ್ ಅದು ಕೂಡ. ಅದಾದಮೇಲೆ ಚೆನ್ನಾಗಿ ಒಂದು 2 ಮಿನಿಟ್ಸ್ ಅಕ್ಕಿ ಒಂದು ಸ್ವಲ್ಪ ಮುಳ್ಳಕ್ಕಿ ಆಗೋ ತನಕ ಕುಕ್ಕರಲ್ಲೇ ಬೇಯಿಸ್ಕೊಳ್ಳಿ. ಉಡಿ ಆಗಬೇಕು ಬಿರಿಯಾನಿ ಅಂತಂದರೆ ಸ್ವಲ್ಪ ಮುಳ್ಳಕ್ಕಿ ಆಗೋವರೆಗೂ ಕುಕ್ಕರಲ್ಲೇ ಬೇಯಿಸ್ಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ ವಿಜಿಲ್ ಬರೋವರೆಗೂ. ಸೊ ನಾನು 2 ವಿಜಿಲ್ನ ಓಡಿಸ್ತೀನಿ ಯಾವಾಗ್ಲೂ. ಸೊ ಅನ್ನಕ್ಕೆ ಆಗಲಿ ನಾನು ಈ ಥರ ಬಿರಿಯಾನಿಗೆ ಆಗಲಿ 2 ವಿಜಿಲ್ನ ಓಡಿಸ್ತೀನಿ. ಸೊ ಫೈನಲಾಗಿ ಈ ರೀತಿ ಮಸಾಲೆ ತಿರುಗಿಸಿದ್ರೂ ಮೇಲ್ಮೇಲೆ ಮಸಾಲೆ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಕಡೆ ಹೋಗಬೇಕಲ್ವ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಮಾಡಿರೋಂಥ ಬಿರಿಯಾನಿ ರೆಡಿಯಾಗಿದೆ. ಸೊ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ, ನಿಮಗೂ ಬಾಯಲ್ಲಿ ಕೂಡ ನೀರು ಬರ್ತಿದೆಯಾ? ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಈ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಕೊಡಿ, ಆಯಿತಾ. ಪಕ್ಕದಲ್ಲಿ ಕಬಾಬ್ ಹಾಕ್ಕೊಂಡು ಸೈಡ್ಸ್ಗೆ ಈರುಳ್ಳಿ, ಮೊಸರು ಬಜ್ಜಿ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ, ಸಕ್ಕತ್ತಾಗಿರುತ್ತೆ.